ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮ್ಯಾಟ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಹಳೆ ನೈಟಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಮಾರ್ಕ್ ಮಾಡಲಿಕ್ಕೆ ನಾನೊಂದು ಬೇಸನ್ ತೊಗೊಂಡಿದ್ದೀನಿ, ಅಥವಾ ಅರಿವಾಣ ಅಥವಾ ನಿಮ್ಮ ಹತ್ರ ಯಾವುದು ದೊಡ್ಡ ತಟ್ಟೆ ಇದ್ದರೆ ಇದು ಈಸಿಯಾಗಿ ಈ ರೀತಿ ಮಾರ್ಕ್ ಮಾಡಲಿಕ್ಕೆ ಅಷ್ಟೇ. ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ರೀತಿ ಆರಾಮಾಗಿ ಮಾರ್ಕ್ ಮಾಡ್ಬೋದು. ನಂತರ ಸ್ಕೇಲ್ ಸಹಾಯದಿಂದ ಉದ್ದಗೆರೆ ಮತ್ತು ಅಡ್ಡಗೆರೆ ಕೂಡ ಇದೇ ರೀತಿ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇವಾಗ ಅಡ್ಡಗೆರೆ ಆಗಿದೆ. ಇವಾಗ ಉದ್ದಗೆರೆ ಕೂಡ ಮಾರ್ಕ್ ಮಾಡಿಕೊಂಡು ನಂತರ ಮಧ್ಯೆ ಏನು ಉಳಿಯುತ್ತೆ ಇದನ್ನು ಅಳತೆ ಗೊತ್ತಾಗಲಿಲ್ಲ ಅಂದರೆ ಒಂದು ಟೇಪ್ ಸಹಾಯದಿಂದ 2 ಅಥವಾ 2.5 ಇಂಚು ಬರುತ್ತೆ. ಇಲ್ಲ ಸ್ವಲ್ಪ ದೊಡ್ಡ ಸೈಜ್ ಬೇಕಂದರೆ ಸ್ಕೇಲಿಲ್ಲೇ ಕೂಡ ಮಾರ್ಕ್ ಮಾಡ್ಕೋಬೋದು. ಚಿಕ್ಕ ಸೈಜ್ ಬೇಕಂದರೆ ಈ ರೀತಿ ಆರಾಮಾಗಿ ಮಾರ್ಕ್ ಮಾಡ್ಕೋಬೋದು. ನೋಡಿ, ಕಾಣಿಸ್ತಾ ಇದೆಯಲ್ಲ, ಇದೇ ರೀತಿ ಮಾರ್ಕ್ ಮಾಡಿಕೊಂಡು ನಂತರ ಇವಾಗ ಇದು ಏನು ಗೆರೆ ಇದೆಯಾ ಅದರ ಮೇಲೆ ಕಟ್ ಮಾಡಬೇಕು, ಸೈಡಲ್ಲಿ ಮಾತ್ರ. ನೋಡಿ, ಇವಾಗ ಆ ಸೈಡ್ ಮಾತ್ರ ಕಟ್ ಮಾಡಿಕೊಂಡು ನಂತರ ಇದು ಲೈನ್ ಏನು ಬಂದಿದೆಯಲ್ಲ ಅದರ ಮೇಲೆ ಮಾತ್ರ ಸ್ಟಿಚ್ ಮಾಡಬೇಕು. ಮೇಲೆ ಕೆಳಗೆ 2 ಪದರ ಇದೆ, ಅದ್ರ ಹಾಗೇ ಸ್ಟಿಚ್ ಮಾಡಬೇಕು, ಎರಡನ್ನು ಸೇರಿಸಿ. ನೋಡಿ, ಇವಾಗ ಸ್ಟಿಚ್ ಕೂಡ ಮಾಡ್ತಾ ಇದ್ದೀನಿ. ಇದು ಏನು ಲೈನ್ ಬಂದಿದೆಯಲ್ಲ ಆ ಲೈನ್ ಮೇಲೇ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಅದು ಲೈನ್ ಏನು ಬಂದಿದೆಯೋ ಅದ್ರ ಮೇಲೇ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಮಧ್ಯದಲ್ಲಿ ನೀವು ಬೇಕಾದರೆ ಸಪ್ರೇಟಾಗಿ ಬಟ್ಟೆನ ತೊಗೊಂಡು ಅದರಲ್ಲಿ ಕೂಡ ಹಾಕ್ಕೋಬೋದು, ಅಥವಾ ಇದೇ ಬಟ್ಟೆಯಲ್ಲಿ ಕೂಡ ಮಾಡ್ಕೋಬೋದು. ನಾನು ನಂತರ ತೋರಿಸ್ತೀನಿ. ನಾನು ಇವಾಗ ಇಲ್ಲಿ ಬೇರೆ ಬಟ್ಟೆನ ಹಾಕಿದ್ದೀನಿ. ನೋಡಿ, ಇವಾಗ ಸ್ಟಿಚಿಂಗ್ ಎಲ್ಲ ರೆಡಿಯಾಗಿದೆ. ನಂತರ ಇವಾಗ ಇದಕ್ಕೆ ತುಂಬಲಿಕ್ಕೆ ಇದು ರದ್ದಿ ಬಟ್ಟೆನ ತೊಗೊಂಡಿದ್ದೀನಿ. ಈ ರೀತಿ ರದ್ದಿ ಬಟ್ಟೆನ ದಿಂಬುಗಳಲ್ಲಿ ಕೂಡ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಇನ್ನು ಬೇಕ್ರಿಗಳಲ್ಲಿ ಕ್ಲೀನ್ ಮಾಡಲಿಕ್ಕೆ ಅಥವಾ ವರ್ಕ್ಶಾಪ್ಗಳಲ್ಲಿ ಕೂಡ ಯೂಸ್ ಮಾಡ್ತಾರೆ. ಇದನ್ನು ನೋಡಿ, ಇವಾಗ ಮೊದಲು ಈ ರೀತಿ ಮೇಲ್ಗಡೆ ಸ್ವಲ್ಪನೇ ಹಾಕಬೇಕು. ನಂತರ ಸ್ವಲ್ಪ ಜಾಸ್ತಿ ಅಂದರೆ ಮೇಲೆ ಮೂಲಿ ನೀಟಾಗಿ ಕುತ್ಕೋಬೇಕಲ್ಲ, ಅವಾಗ ಅದಕ್ಕೋಸ್ಕರ ಮೊದಲು ಸ್ವಲ್ಪನೇ ಈ ರೀತಿ ಬಟ್ಟೆನ ಹಾಕಬೇಕು. ಕಾಣಿಸ್ತಾ ಇದೆ ನೋಡಿ, ಈ ಶೇಪಲ್ಲೇ ಬರಬೇಕು. ನಿಮ್ಮ ಹತ್ರ ಈ ಥರ ರದ್ದಿ ಬಟ್ಟೆ ಇಲ್ಲ ಅಂದರೆ ಈ ವೇಸ್ಟ್ ಬಟ್ಟೆ ಇರುತ್ತಲ್ಲ ಅದನ್ನು ಸಣ್ಣ ಪೀಸ್ಗಳನ್ನಾಗಿ ಮಾಡಿಕೊಂಡು ಇದೇ ರೀತಿ ಹಾಕ್ಬೋದು. ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ನಿಧಾನವಾಗಿ ಕೆಳಗಡೆ ಸ್ವಲ್ಪ ಖಾಲಿ ಬಿಡಬೇಕು, ಯಾಕಂದರೆ ಸ್ಟಿಚ್ ಮಾಡಲಿಕ್ಕೆ ಬೇಕಲ್ಲ, ಹಂಗಾಗಿ ವಸ್ತುನೂ ಹಾಕಬಾರ್ದು. ಈ ರೀತಿ ನಿಮ್ಮ ಹತ್ರ ಕಾಟನ್ ಇದ್ದರೂ ಕೂಡ ಕಾಟನ್ ಕೂಡ ಈ ರೀತಿ ಹಾಕೋಬೋದು. ಈ ಥರ ರದ್ದಿ ಬಟ್ಟೆ ಅಥವಾ ವೇಸ್ಟ್ ಬಟ್ಟೆ ಕೂಡ ಹಾಕೋದ್ರಿಂದ ವಾಶ್ ಮಾಡೋದು ಕೂಡ ತುಂಬ ಈಸಿ ಆಗುತ್ತೆ, ಒಣಗಲಿಕ್ಕೂ ಕೂಡ ತುಂಬ ಸುಲಭವಾಗುತ್ತೆ. ನೋಡಿ, ಎಲ್ಲವನ್ನೂ ಕೂಡಿ ಆಗಿದೆ. ನೋಡಿ, ಇವಾಗ ಮತ್ತೊಂದು ಸಲ ಒಳಗಡೆ ತಳ್ಳಬೇಕು. ನಂತರ ಈ ಸೈಡ್ ಏನು ತೊಗೊಂಡಿದ್ನಲ್ಲ ಇದಕ್ಕೆ ಬಾರ್ಡ್ರ್ ಕೊಡಬೇಕಲ್ಲ, ಅದಕ್ಕೋಸ್ಕರ ಇವಾಗ ಇನ್ನೊಂದು ಬಟ್ಟೆನ ತೊಗೊಳ್ತಾ ಇದ್ದೀನಿ. ಇದೇ ಬಟ್ಟೆಯಲ್ಲಿ ಕೂಡ ಹಾಕೋಬೋದು. ಅದು ಈ ಥರ ಬೇರೆ ಸಪ್ರೇಟ್ ಬಟ್ಟೆ ಹಾಕೋದ್ರಿಂದ ಮ್ಯಾಟ್ ಚೆನ್ನಾಗಿ ಕಾಣುತ್ತೆ ಅಷ್ಟೇ. ನಾನಿಲ್ಲಿ 2.5 ಸೆಂಟಿಮೀಟ್ರ್ ಅಗಲ ಬಟ್ಟೆನ ತೊಗೊಂಡಿದ್ದೀನಿ, ಸೈಡ್ ಬಾರ್ಡ್ರ್ ಕೊಡಲಿಕ್ಕೆ ಅಷ್ಟೇ. ನೋಡಿ, ಸೈಜ್ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಕೂಡ ಒಂದು ಗ್ಯಾಪ್ ಬಿಟ್ಟಿದ್ದೀನಲ್ಲ ಅದನ್ನು ಕೂಡ ಹಾಕಲಿಕ್ಕೆ ಇದರಲ್ಲಿ ಸ್ವಲ್ಪ ಬಟ್ಟೆ ಕೂಡ ಪೀಸ್ ತೊಗೊಳ್ತೀನಿ. ಇದು ಸೈಡ್ ಬಾರ್ಡ್ರಿಗಷ್ಟೇ. ಮೊದಲು ಸೈಡ್ಗೆ ಸ್ಟಿಚ್ ಮಾಡಿಕೊಂಡು ನಂತರ ಈ ಬಟ್ಟೆನ ಪೈಪಿಂಗ್ ಥರ ಕೊಡ್ಬೋದು. ನೋಡಿ, ಇವಾಗ ಮಧ್ಯಕ್ಕೆ ಕೂಡ ಒಂದು ಇದೇ ಬಟ್ಟೆನ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕಾಣಿಸ್ತಾ ಇದೆಯಲ್ಲ, ಇದನ್ನು ಕೂಡ ಬಟನ್ ಥರನೂ ಸೂಜಿಲೇ ಹಾಕ್ಕೋಬೋದು ಅಥವಾ ಸ್ಟಿಚಿಂಗ್ ಮಿಷಿನಲ್ಲಿ ಕೂಡ ಹಾಕ್ಕೋಬೋದು. ನಾನಿವಾಗ ಮೊದಲು ಸೈಡ್ನ ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಇದು ಜಾಸ್ತಿ ಆಯಿತು ಅನ್ನಿಸಿದ್ರೆ, ಇದೇನು ರದ್ದಿ ಬಟ್ಟೆ ತುಂಬಿದ್ದೀವಲ್ಲ ಅದು ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ತೆಗೆದು ಸೈಡ್ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ನಾನಿವಾಗ ಆಲ್ರೆಡಿ 2 ಮ್ಯಾಟಿನ ಒಂದು ವಿಡಿಯೋನ ಕೂಡ ಶೇರ್ ಮಾಡಿದ್ದೀನಿ. ನೋಡಿ, ಇವಾಗ ಅದು ನಾವೇನು ತುಂಬಿದ್ವಲ್ಲ ಬಟ್ಟೆ ಅದು ಏನಾರ ಕಡಿಮೆ ಅಥವಾ ಜಾಸ್ತಿ ಅನಿಸಿದರೆ ಅದು ಹಾಕ್ಕೊಳ್ತಾ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು.
ಸ್ಟಿಚ್ ಮಾಡುವಾಗ ಅದು ಕಡಿಗೆ ಬರೋದು ಬೀಳೋದು ಆಗುತ್ತೆ. ಆದ್ದರಿಂದ ಈ ರೀತಿ ಹಾಕ್ಕೊಳ್ತಾ ಮಾಡಬೇಕು. ಇದು ಕಂಪ್ಲೀಟ್ ಆಗಿದೆ ಇವಾಗ ಸ್ಟಿಚ್ ಮಾಡಿರೋದು. ಇವಾಗ ಗ್ರೀನ್ ಕಲರ್ ಬಟ್ಟೆನ ಬಾರ್ಡ್ರಿಗೆ ಏನು ತೊಗೊಂಡಿದ್ನಲ್ಲ ಅದನ್ನು ಹಾಕಿ ಫಸ್ಟು ಅದನ್ನು 2 ಬಟ್ಟೆನ ತೊಗೊಂಡಿದ್ದೆ ಅದನ್ನು ಇವಾಗ ಫಸ್ಟು ಸ್ಟಿಚ್ ಮಾಡಿಕೊಂಡು ನಂತರ ಇದಕ್ಕೆ ಬಾರ್ಡ್ರ್ ಕೊಡಲಿಕ್ಕೆ ಹಾಕ್ತಾಯಿದ್ದೀನಿ. ಅದೇ ಬಟ್ಟೆಯಲ್ಲಿ ಆದ್ರೂ ಕೊಡ್ಬೋದು. ಈ ರೀತಿ ಸಪ್ರೇಟ್ ಬಟ್ಟೆ ಇದ್ದರೆ ಅದು ಮಾತ್ರ ಕೊಡಿ, ಇಲ್ಲಾಂದರೆ ಅದೇ ಬಟ್ಟೆಯಲ್ಲೇ ಈ ರೀತಿ ಬಾರ್ಡ್ರ್ ಕೊಡ್ಬೋದು. ಈ ರೀತಿ ಆಪೋಸಿಟ್ ಕಲರ್ ಕೊಡೋದ್ರಿಂದ ಮ್ಯಾಟ್ ಚೆನ್ನಾಗಿ ಕಾಣುತ್ತೆ ಅಷ್ಟೇ ಫಿನಿಶಿಂಗು, ಅದು ಬಿಟ್ಟರೆ ಇನ್ನೇನಿಲ್ಲ. ನೋಡಿ ಇವಾಗ ನಿಧಾನಕ್ಕೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಕೆಳಗಡೆ ಭಾಗದಿಂದ ಈ ರೀತಿ ಸ್ಟಿಚ್ ಮಾಡಬೇಕು. ನಂತರ ಇದು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಮೇಲ್ಗಡೆ ಏನು ತೊಗೊಳ್ತೀವಲ್ಲ ಆವಾಗ ತಿರುಗಿಸಿ ಮತ್ತು ಪೈಪಿಂಗ್ ಕೊಡಬೇಕು. ತೋರಿಸ್ತಾ ಇದ್ದೀನಲ್ಲ ನೋಡಿ, ಇದೇ ರೀತಿ ಸ್ಟಿಚ್ ಮಾಡಿಕೊಂಡು ನಂತರ ಇದನ್ನು ಉಲ್ಟಾ ತಿರುಗಿಸ್ಬೇಕಾಗುತ್ತೆ. ನೋಡಿ ಇವಾಗ ಕಂಪ್ಲೀಟ್ ಎಕ್ಸ್ಟ್ರಾ ಏನು ಉಳಿದಿದೆಯಲ್ಲ ಅದನ್ನ ಕಟ್ ಮಾಡಿಕೊಂಡು ಇವಾಗ ನೋಡಿ ಉಲ್ಟಾ ತಿರುಗಿಸ್ತೀನಿ. ಇದನ್ನು ಈ ರೀತಿ ಮೇಲ್ಗಡೆ ಭಾಗಕ್ಕೆ ಈ ರೀತಿ ಒಂದು ಫೋಲ್ಡ್ ಮಡಚಿ ಮತ್ತೊಂದು ಸಲ ಇವಾಗ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಇದು ತುಂಬ ಏನು ಟೈಮ್ ತೊಗೊಳ್ಳಲ್ಲ. ಒಂದು ಅರ್ಧ ಗಂಟೆಯಿಂದ ಕಟ್ ಮಾಡಿ ಸ್ಟಿಚ್ ಮಾಡೋದಕ್ಕೆ 1/4 ಗಂಟೆ ಆದರೂ ಸಾಕಾಗುತ್ತೆ. ನೋಡಿ ಸೈಡ್ ಕೂಡ ಪೈಪ್ಲಿಂಗ್ ಕೊಡ್ತಾ ಇದ್ದೀನಿ. ಇವಾಗ ಒಂದು ಹೊಲಿಗೆ ಹಾಕಿದರೆ ಸಾಕು. ನಿಮಗೇನು ಬೇಕು ಅಂದರೆ ಎರಡು ಕಡೆನೂ ಸ್ಟಿಚ್ ಮಾಡ್ಕೋಬೋದು. ನೋಡಿ ಇದು ಕಂಪ್ಲೀಟ್ ಆಗಿದೆ. ಇವಾಗ ಮಧ್ಯೆ ಏನು ಸ್ವಲ್ಪ ಬಟ್ಟೆ ತೊಗೊಂಡಿದ್ನಲ್ಲ ಅದನ್ನು ಕೂಡ ಸೈಡ್ ಒಂದು ಸ್ವಲ್ಪ ಗ್ಯಾಪ್ ಬಿಡ್ತಾ ಇದ್ದೀನಿ. ಯಾಕಂದರೆ ಇದಕ್ಕೆ ಕೂಡ ರದ್ದಿ ಬಟ್ಟೆ ತುಂಬಬೇಕಲ್ಲ, ಅದಕ್ಕೋಸ್ಕರ ಅಷ್ಟೇ. ನೀವು ಮಧ್ಯದಲ್ಲಿ ಸೂಜಿ ದಾರ ಸಹಾಯದಿಂದ ಕೂಡ ಈ ರೀತಿ ಬಟನ್ ಥರ ಹಾಕ್ಕೋಬೋದು. ನಾನಿಲ್ಲಿ ಇದು ಮಿಷಿನ್ನಲ್ಲೇ ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ ಇದಕ್ಕೂ ಕೂಡ ಸ್ವಲ್ಪ ತುಂಬ್ತಾ ಇದ್ದೀನಿ ಅಷ್ಟೇ. ಮತ್ತು ಮೇಲ್ಗಡೆ ಒಂದು ಹೊಲಿಗೆನ ಸ್ಟಿಚ್ ಮಾಡ್ತಾ ಇದ್ದೀನಿ. ಜಾಸ್ತಿ ಮಧ್ಯ ಈ ರೀತಿ ರದ್ದಿ ಬಟ್ಟೆ ತುಂಬಬಾರ್ದು, ಸೂಜಿ ಮುರ್ಕೊಳ್ಳೋ ಚಾನ್ಸ್ ಕೂಡ ಇರುತ್ತೆ. ನೋಡಿ ನಾನಿಲ್ಲಿ ಕಡಿಮೆ ತುಂಬಿ ಇದು ಸ್ಟಿಚ್ ಕೂಡ ಮಾಡಿ ಆಗಿದೆ. ಇದೇ ಮ್ಯಾಟ್ಗೆ ಇವಾಗ ಮಧ್ಯದಲ್ಲಿ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ನಾನು ಈ ಮಿಷಿನಲ್ಲೇ ಇದನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಧ್ಯೆ ಒಂದು ಬಟನ್ ಥರ ಹಾಕೋದ್ರಿಂದ ಮ್ಯಾಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ನೋಡಿ ಇವಾಗ ರೆಡಿ ಆಗಿದೆ. ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಮನೆಯಲ್ಲೇ ಈ ರೀತಿ ಸುಲಭವಾಗಿ ಆರಾಮಾಗಿ ಮಾಡ್ಕೋಬೋದು. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಕೂಡ ಟ್ರೈ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.